ಚಿದಾನಂದ ಅವರು ನನಗೆ ಪರಿಚಯ ಆಗಿದ್ದು ಫೇಸ್ ಟು ಫೇಸು ಒಂದು 25-30 ದಿನಗಳ ಹಿಂದೆ. ಚಿದಾನಂದ ಅವರು ಏನು ಅನ್ನೋದು ನನಗೂ ಸ್ವಲ್ಪ ಮಾಹಿತಿ ಇತ್ತು. ಆದರೆ ಚಿದಾನಂದ ಅವರು ಎಷ್ಟೊಂದು ಜನಪ್ರಿಯತೆಯಲ್ಲಿ ಇದ್ದಾರೆ ಅನ್ನೋದು ನನಗೆ ಇವತ್ತು ಮನವರಿಕೆ ಆಗಿದೆ. ಒಂದು ಮಾತನ್ನು ಹೇಳ್ತೀನಿ, ರಾಜಕಾರಣದಲ್ಲಿ ಆಶ್ವಾಸನೆಗಳನ್ನು ಕೊಡ್ತಕ್ಕಂಥದಕ್ಕೆ ಏನು ಕಡಿಮೆ ಏನಿಲ್ಲ, ಮಹಾಪುರವನ್ನೇ ಹರಿಸ್ತೀವಿ. ಆದರೆ ಆತನ ನಡವಳಿಕೆ, ಆತನ ನೇರ ನುಡಿ ನನಗೆ ತುಂಬ ಹಿಡಿಸಿದೆ. ನೀವು ಪ್ಲೀಸ್ ತಪ್ಪು ಆತನ ನೇರ ನುಡಿ ನನಗೆ ತುಂಬ ಹಿಡಿಸಿದೆ. ನನಗೆ ಜ್ಯೋತಿ ಎಷ್ಟೋ ಈ ಜಿಲ್ಲೆಯಲ್ಲಿ, ಚಿದಾನಂದ ಕೂಡ ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ 45 ವರ್ಷ ನನ್ನ ರಾಜಕೀಯ ಅನುಭವ. ಬೆಂಗಳೂರಿಗೂ ಕೂಡ ನಾನು ವಲಸೆ ಬಂದು, ತುಮಕೂರಿನಲ್ಲೂ ಕೂಡ ಬಹುತೇಕ ನನ್ನಾಗಿ ಬಂದಿರತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ. ಮೊದಲಿನ ತುಮಕೂರು ಆದರೆ ಕೇವಲ ಒಂದು 5-6 ಲಕ್ಷ ಜನ ಇತ್ತು. ಇವತ್ತು ಇನ್ನೊಂದು 10-20 ವರ್ಷ ಹೋದರೆ ಬೆಂಗಳೂರು ಏನು ಬೆಳೀತಾ ಇತ್ತು, ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಯಾವುದಾದ್ರು ಹತ್ತಿರದ ಜಿಲ್ಲೆ ಇದ್ದರೆ ಅದು ತುಮಕೂರು ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಹೊರಗಿನವರು ಒಳಗಿನವರು ಅನ್ನೋದನ್ನು ದಯವಿಟ್ಟು ಮಾಧ್ಯಮದವರು ಸ್ವಲ್ಪ ಎಲ್ಲ ಒಂದು ಕಡೆ ತಮ್ಮ ಅನುಭವವನ್ನು ತೀರ್ಮಾನವನ್ನು ಮಾಡ್ಕೋಬೇಕು ಅಂತ ಹೇಳಿ, ಚಿದಾನಂದ ಅವರ ಭವಿಷ್ಯದಲ್ಲಿ ಆ ತಾಯಿ ಭಗವಂತ ಭೂಮಿತಾಯಿ ಯಾವ ರೀತಿ ಆಶೀರ್ವಾದ ಮಾಡಿ ಅವ್ರ ತಂದೆ ತಾಯಿ ಆಶೀರ್ವಾದ ಏನಿದೆ ಕೊಡ್ತಿಲ್ಲ, ಅದು ಒಂದು ಸತ್ಯ. ಆತನ ಬೇರೆ ಬಹುಶಃ ನೋಡಿದ್ರೆ ಈಗ ಒಬ್ಬ ಹೃದಯ ಶ್ರೀಮಂತಿಕೆಯ ನಿಷ್ಕಲ್ಮಸವಾದ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾನೆ ಅನ್ನೋದು ನನ್ನ 45-50 ವರ್ಷದ ಅನುಭವ ಹೇಳ್ತಾ ಇದೆ. ಇವತ್ತಿಂದ ಚಿದಾನಂದಿಗೆ ಭಾರತೀಯ ಜನತಾ ಪಕ್ಷ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ ನಡೆಸ್ಕೊಳ್ತಕ್ಕಂಥ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ನಾನು ಪಕ್ಷದಲ್ಲಿರ್ತಕ್ಕಂಥ ಹಿರಿಯರಿಗೆ ಮನವಿಯನ್ನು ಮಾಡ್ತೀನಿ, ವಿನಂತಿಯನ್ನು ಮಾಡ್ತೀನಿ. ಅದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತೀನಿ. ಚುನಾವಣೆ ಮುಗಿದು ಜೂನ್ 4ನೇ ತಾರೀಕು ಫಲಿತಾಂಶ ಬಂದ ಮೇಲೆ ಚಿದಾನಂದ ಅವರು ರಾಜ್ಯದ ರಾಷ್ಟ್ರದ ಭಾಗದಲ್ಲಿ ಒಬ್ಬ ಹಿಂದುಳಿದ ನಾಯಕನಾಗಿ ತನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಜನಸೇವೆ ಮಾಡಬೇಕು ಅನ್ನೋ ಅವರ ಕಾತುರತೆ ಏನಿದೆ, ಆ ಕಾತುರತೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನೇ ಸೋಮಣ್ಣ ಮಾಡ್ತಾರೆ. ಒಂದು ಬಾಕಿದೆಲ್ಲವೂ ಕೂಡ ನಿಧಾನ ಮಾತಾಡೋಣ. ಒಂದು ಸತ್ಯ, ನನಗೆ ಆತನ ದುಗುಡ ನೋಡಿದೆ. ಟಕ 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 ಅಂತ ಹೇಳಕ್ಕೆ ಶುರು ಮಾಡಿದ್ರೆ ಏನು ನಿಲ್ಲೋಗಿಲ್ಲ, ಎಲ್ಲವೂ ಈಚೆ ಬರ್ತಾ ಇರ್ತದೆ. ಇವರನ್ನ ನಂಬಿಕೆಗೆ ಮತ್ತೊಂದು ಹೆಸರು ಅನ್ನೋದು ನನ್ನ ಅನುಭವದ ಮಾತು. ನಾನು ಕೂಡ ಅದೇ ರೀತಿ ಬೆಳೆದವನು. ಯಾರೋ ಇಂದಿನ ಪೂರ್ವಗ್ರಹನ ತಲೆಯಲ್ಲಿಟ್ಕೋತಾರೆ, ಅವರೆಲ್ಲರಿಗೂ ಕೂಡ ಭಗವಂತ ಇನ್ನೊಂದು ರೂಪದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಸಹಕಾರಿ ಮಾಡ್ತಾನೆ ಅನ್ನೋದಕ್ಕೆ ಅವರ ಇತಿಹಾಸವನ್ನು ನಾನು ತಿಳ್ಕೊಂಡೆ. ಆದ್ದರಿಂದ ಭಗವಂತ ಅವ್ರು ಒಳ್ಳೇದು ಮಾಡ್ತಾನೆ. ಮಾಧ್ಯಮದವ್ರಿಗೆ ವಿನಂತಿ ಮಾಡ್ತೀನಿ, ಇವತ್ತಿಂದ ಜ್ಯೋತಿ ಒಬ್ಬರಲ್ಲ, ಜ್ಯೋತಿ ಜೊತೆಯಲ್ಲಿ ಚಿದಾನಂದ ಅವರು ಇರ್ತಾರೆ. ಈ ಜಿಲ್ಲೆಯ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಅಧ್ಯಕ್ಷರಾದಿಯಾಗಿ ನಮ್ಮ ಎಲ್ಲ ಮುಖಂಡರು, ವಿವಿಧ ಯಾವ್ಯಾವ ಘಟಕಗಳು, ಶಾಸಕರು, ಮಾಜಿ ಶಾಸಕರು, ಲೋಕಸಭಾ ಸದಸ್ಯರುಗಳು ಯಾರ್ಯಾರಿದ್ದಾರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಹಿಂದುಳಿದ ವರ್ಗದ ಒಬ್ಬ ನೇತಾರರಾಗಿರ್ತಕ್ಕಂಥ ಚಿದಾನಂದರವರಿಗೆ ಸೋಮಣ್ಣ ನನಗೆ ನನ್ನ ಹತ್ತಿರದಲ್ಲಿ ಇರ್ತಕ್ಕಂಥ ನನ್ನ ಆತ್ಮೀಯರಿಗೆ ಯಾವ ರೀತಿ ಇದ್ದಾರೋ ಆ ರೀತಿಯಲ್ಲಿ ಅವರು ಮೊದಲನೇವರು ಆಗ್ತಾರೆ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಚುನಾವಣೆ ಇರೋದ್ರಿಂದ ನಾನು ಬೇರೆಯವರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಮತ್ತೊಂದು ಮಾಡಿ ಸುಳ್ಳನ್ನು ಹೇಳಿ ಓಡೋಗೋನಲ್ಲ. ನನ್ನ ಜೀವನದಲ್ಲೇ ನನಗೋಸ್ಕರವಾಗಿ ಎಂದೂ ನಾನು ಆ ಕೆಲಸ ಮಾಡಿಲ್ಲ. ಇವತ್ತಿಂದ ಚಿದಾನಂದ ಅವರು ನನಗೊಬ್ಬ ಸಹೋದರ ಆಗಿರ್ತಾರೆ. ನಂದು 73, ಅವ್ರಿಗೆ 52, 25 ವರ್ಷ ಡಿಫ್ರೆನ್ಸ್ ಇದ್ದೀವಿ. ನನಗನ್ನಿಸ್ತದೆ ಲವಲವಿಕೆಯಿಂದ ಕೆಲಸ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗ್ತಕ್ಕಂಥದ್ದಕ್ಕೆ ತುಮಕೂರು ಜಿಲ್ಲೆಯೂ ಕೂಡ ಸೇರ್ಪಡೆ ಆಗ್ತದೆ. ತನ್ಮೂಲಕ ಚಿದಾನಂದ ಅವರ ಭವಿಷ್ಯ ಕೂಡ ಬೇರೊಂದು ರೂಪದಲ್ಲಿ ಮೇಲ್ ಪಂಕ್ತಿಗೆ ಬರೋದಕ್ಕೆ ಅವಕಾಶ ಇದೆ. ಈ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆ ಪ್ರಯತ್ನ ಮಾಡ್ತೀನಿ. ಸಹೋದರ ಧನ್ಯಕುಮಾರ್ ನಮ್ಮ ನನಗೆ ಭಾರಿ ಹಿತಚಿಂತಕ ಎಲ್ಲವೇ ಅಲ್ಲಲ್ಲ, ಅವನು ಕನ್ಯಾಕುಮಾರ್ ನೀವು ನೋಡಿದೆ, ಅವನು ಇಂಟರ್ನ್ಯಾಷನಲ್ ಬುದ್ಧಿವಂತ. ನನಗೆ ಆತನಿಗೂ ಒಂದು 30 ವರ್ಷ. ಇಲ್ಲಮ್ಮ ನಾನು ಮೊದಲೇ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಒಬ್ಬ ಪ್ರೀತಿ ಸ್ನೇಹಿತ, ಅವನ ಕಲ್ಚರ್ನ ನೋಡಿದ್ರೆ ಆನಂದ ಆಯ್ತದೆ. ಇಂಥ 100 ಜನ
ಹಿಂದುಳಿದ ಮುಖಂಡರುಗಳು ತಾವೆಲ್ಲ ಬಂದಿದ್ದಾರೆ. ಯಾವ ಜನ್ಮದ ಪುಣ್ಯನೋ ನನ್ನ ಅದೃಷ್ಟನೋ ನನ್ನ ತಂದೆ ತಾಯಿ ಕೊಟ್ಟ ಸಂದೇಶನೆಲ್ಲ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಮತ್ತು ಪರಮ ಪೂಜ್ಯ ಅನಿರುದ್ಧನಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಬಲನೋ ಇಲ್ಲ ನಾನು ಮಾಡಿರೋ ಕೆಲವು ಸಣ್ಣ ಪುಟ್ಟ ಒಳ್ಳೆ ಕೆಲಸನೋ ಇವತ್ತು ನನ್ನ ತಲೆ ಕಾಯ್ತಾ ಇದೆ. ಚಿದಾನಂದ ಅವರನ್ನು ಅವರ ಇವತ್ತಿನ ಈ ಟೀಮನ್ನು ಜೀವನದಲ್ಲಿ ಎಂದೂ ಕೂಡ ಮರೆಯೋದಿಲ್ಲ. ಜ್ಯೋತಿ ಮತ್ತು ಪಕ್ಷಕ್ಕೆ ಮತ್ತು ನಮ್ಮ ಸರ್ಕಾರದಲ್ಲಿ ಬರ್ತಕ್ಕಂಥ ಕೆಲವು ಸವಲತ್ತುಗಳಿಗೆ ಇವರೆಲ್ಲರೂ ಕೂಡ ಕಾರಣೀಭೂತರಾಗಿರ್ತಾರೆ. ಸೋಮಣ್ಣ ಕೇವಲ 1 ವರ್ಷದಲ್ಲಿ 10 ವರ್ಷದಲ್ಲಿ ಎಷ್ಟು ಜನಪ್ರಿಯತೆ ಆಗಬೇಕೋ ಆ ಜನಪ್ರಿಯತೆ ಆಗೋದಕ್ಕೆ ನಾನು ಪ್ರಯತ್ನ ಮಾಡಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ. ಯಾರು ಸರ್ ಚಿದಾನಂದ ನನ್ನ ತಮ್ಮ ಅಂತ ಹೇಳಾಯಿತು, ಅದು ಮುಗಿದ ಅಧ್ಯಾಯ. ನಾಳೆಯಿಂದ ನಾನು ಒಂದು ನಿಮಿಷಪ್ಪ, ನಾನು ಸುಳ್ಳು ಹೇಳೋನಲ್ಲ. ಚಿದಾನಂದ ಅವರು ನನಗಿನ್ನ ಆಕ್ಟಿವ್ ಆಗಿ ಡೈಲಿ ಮಟ್ಟದಲ್ಲಿ ಇರ್ತಾರೆ, ರಾಜ್ಯ ಮಟ್ಟದಲ್ಲಿ ಒಂದು ನಿಮಿಷ. ನಾನು ಭಾರಿ ಸಾರಿ ಕಣ್ಣೀರು ಹಾಕಿದ್ದೀನಿ, ಆದರೆ ಒಂದು ನಿಮಿಷ ತಾಳಪ್ಪ, ಇಲ್ಲಿ ಸ್ವಲ್ಪ ತಾಳು. ಸರಿಯಾದ ನಾಯಕ ಇದ್ದಾಗ ಈ ಕಣ್ಣೀರು ಒರೆಸೋದಕ್ಕೆ ಈ ಸೋಮಣ್ಣ ಬಂದಿದೆ. ಒಂದು ನಿಮಿಷ ತಾಳಪ್ಪ. ಈ ಕಣ್ಣೀರು ಒರೆಸೋದಕ್ಕೆ ಸೋಮಣ್ಣ ಬಂದವ್ರೆ. ನಾನು ತುಂಬಾ ಕಣ್ಣೀರು ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ಅವ್ರಿಗೆ ಅದು ಅನುಭವಿಸೋದಕ್ಕೆ ಅವಕಾಶ ಕೊಡೋದೆ ಜೂನ್ 4ನೇ ತಾರೀಕು ಆದಮೇಲೆ ಒಬ್ಬ ಸೋಮಣ್ಣ ಇರೋಲ್ಲ, ಇಲ್ಲಿ 3-4 ಜನ ಸೋಮಣ್ಣರು ಇರ್ತಾರೆ. ನೀವೆಲ್ಲರೂ ಕೂಡ ಆನಂದ ಪಡ್ತೀರಿ. ಚಿದಾನಂದ್ಗೆ ಇಷ್ಟು ಮಟ್ಟಿಗೆ ಸೋಮಣ್ಣವರು ಲಿಫ್ಟ್ ಮಾಡ್ತಾರೆ ಅಂತ ನೀವು ನಿರೀಕ್ಷೆ. ನಾನು ಒಬ್ಬ ಚಿದಾನಂದ್ ಲಿಫ್ಟ್ ಮಾಡ್ತಾ ಇಲ್ಲ. ಒಂದು ನಿಮಿಷ ತಾಳ್ರಿ. ನಿಮ್ಮೆಲ್ಲ ಮಾತು ಕೇಳೋಕೆ ನಾನು ತಯಾರಾಗಿಲ್ಲ. ನಾನು ಮಾತು ಮೊದಲು ಕೇಳಿ. ನಿಮ್ಮದು ಸಜೆಷನ್, ಡಿಸಿಷನ್ ಅಲ್ಲ, ನಂದು ಡಿಸಿಷನ್. ಏನು ಸ್ವಾಮಿ, ನಂದು ಡಿಸಿಷನ್. ದಯವಿಟ್ಟು ನೀತಿ ಸಂಹಿತೆ ಇದೆ ಅನ್ನೋದು ತಲೆಯಲ್ಲಿ ಇಟ್ಕೊಂಡು ನಾನು ಮಾತಾಡ್ತೀನಿ. ಒಬ್ಬ ಚಿದಾನಂದ್ಗೆಲ್ಲ ನಾವು ಸಹಾಯ ಮಾಡೋದು ಎಲ್ಲ ಹಿಂದುಳಿದ ವರ್ಗದ ಒಕ್ಕೂಟದ ಎಲ್ಲರ ಪರವಾಗಿ. ಒಬ್ಬ ಚಿದಾನಂದ್ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಯೋದಕ್ಕೆ ನನ್ನ ಬುದ್ಧಿವಂತಿಕೆ, ನನ್ನದೇ ಆದಂಥ ಅನುಭವ, ನನ್ನದೇ ಆದಂಥ ಚಿಂತನೆ ಏನಿದೆ ಅದು ಸೇರ್ಪಡೆ ಆಗೋದಕ್ಕೆ ಎಲ್ಲ ಥರದ ಪ್ರಯತ್ನ ಜೂನ್ 4ನೇ ತಾರೀಕು ಆದಮೇಲೆ. ಅದಕ್ಕೆ ಅಲ್ಲಿವರೆಗೂ ಕೂಡ ಚಿದಾನಂದ ಅವರು ಇನ್ನೊಬ್ಬ ಸೋಮಣ್ಣ ಆಗಿ, ಇನ್ನೊಬ್ಬ ಜ್ಯೋತಿಯಾಗಿ ಅವ್ರು ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅವ್ರು ಒಳ್ಳೇದಾಯ್ತದೆ. ಈ ಮನೆಗೆ ಬಂದು ನಾನು ಸುಲಭವಾಗಿ ಯಾರ್ದು ಮನೆಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಆದಮೇಲೆ ಬಂದಿದ್ದು. ಒಬ್ಬ ಚಿದಾನಂದ ಒಬ್ಬ ಜೊತೆಲಿ 10,000 ಜನ ಇರೋದು ಒಂದೇ. 10 ಜನ ಪ್ರಮುಖರು, ಬುದ್ಧಿವಂತರು, ಆ ಸಮಾಜಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ನಾಯಕರುಗಳಿದ್ದಾರಲ್ಲ, ಇವರೆಲ್ಲರೂ ಕೂಡ ಒಂದೊಂದು ದೊಡ್ಡ ದೊಡ್ಡ ಆಸ್ತಿ. ಈ ಆಸ್ತಿಯನ್ನು ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಸರಿಯಾದ ರೂಪವನ್ನು ಕೊಟ್ಟು ಅವರು ಫೌಂಡೇಶನ್ ಬಿಗಿ ಆಗ್ತೀನಿ. ಎತ್ತರಕ್ಕೆ ಎಷ್ಟು ಮಾಡಿ ಕಟ್ಕೊಡೋದು ಅವ್ರಿಗೆ ಸೇರಿದ್ದು. ನಮಸ್ಕಾರ.